2024-25ನೇ ಸಾಲಿನ ಮುಜರಾಯಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವಾರ್ಷಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀನಿವಾಸಪುರ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು, ಆಗಮಿಕರು ಮತ್ತು ನೌಕರ ಸಂಘದ ವತಿಯಿಂದ 2024-25ನೇ ಸಾಲಿನ ಮುಜರಾಯಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವಾರ್ಷಿಕ ಸಭೆ ಮತ್ತು ಅರ್ಚಕರ ಗುರುತಿನ ಚೀಟಿ ವಿತರಣೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಪಟ್ಟಣದ ನೌಕರ ಭವನದಲ್ಲಿ ಆಯೋಜನೆ ಮಾಡಿದ್ದರು. ಮೊದಲಿಗೆ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ತೂಪಲೆ ನಾಡಸ್ವಾಮಿ ಅವರು, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮವೆಂದರೆ ಅದು ನಮ್ಮ ಹಿಂದೂ ಧರ್ಮ. ನಮ್ಮ ಧರ್ಮದಲ್ಲಿ ದೇವರುಗಳಿಗೆ ಶ್ರೇಷ್ಠವಾದ ಪಾತ್ರವಿದೆ. ಭಗವಂತನ ಪ್ರೇರಣೆ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದರು. ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ಶಾಸಕರಾದ ಜಿ ಕೆ ವೆಂಕಟಶಿವರೆಡ್ಡಿ ರವರು ಗಮನಕ್ಕೆ ತಂದು ಶೀಘ್ರದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದರು. ಇನ್ನು ಅಧ್ಯಕ್ಷರಾದ ಶ್ರೀನಿವಾಸಾಚಾರ್ ರವರು ಶ್ರೀನಿವಾಸಪುರ ಪಟ್ಟಣದ ನಮ್ಮ ಸಂಘಕ್ಕೆ ಒಂದು ಕಟ್ಟಡ ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದರು. ಈ ವೇಳೆ ನೂತನವಾದ ಕ್ಯಾಲೆಂಡರನ್ನು ಸಂಘದಿಂದ ಬಿಡುಗಡೆ ಮಾಡಲಾಯಿತು. ದೇವಸ್ಥಾನ ಚೆನ್ನಾಗಿದ್ರೆ ಆ ಗ್ರಾಮ ಚೆನ್ನಾಗಿರುತ್ತೆ, ಆ ಸಮಾಜ ಚೆನ್ನಾಗಿರುತ್ತೆ. ನಮ್ಮ ದೇವಸ್ಥಾನ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದು ಆ ಭಗವಂತನ ಆಶೀರ್ವಾದ. ನಾವೆಲ್ಲ ಆ ಭಗವಂತನ ಬುಡದಲ್ಲಿದ್ದೀವಿ, ದೇವರ ಬುಡದಲ್ಲಿದ್ದೀವಿ. ಎಷ್ಟು ಕೊಟ್ಟು ಸಾಕಾಗಲ್ಲ, ಮನುಷ್ಯನಿಗೆ ಲಿಮಿಟ್ ಇಲ್ಲ. ಆಸೆ ಅನ್ನೋದು ದಾಹ ದಾಹ ದಾಹ, ಎಷ್ಟು ಆ ದಾಹ ನೀರಲ್ಲ ಇಡೀ ಸರ್ಕಾರ ಕೊಡುತ್ತೆ. ಅದಿರಲಿ, ಅದು ಪಕ್ಕದ ವಿಚಾರ, ಅದು ಬೇರೆ ವಿಚಾರ. ಇಷ್ಟೊಂದು ನಾವು ಐಡಿ ಕಾರ್ಡ್ ಒಂದು ಅರ್ಥ ಇರುತ್ತಲ್ಲ, ಭಗವಂತ ಇವತ್ತೊಂದು ಅವಕಾಶ ಕೊಟ್ಟಿದ್ದಾನೆ, ಒಂದು ಗ್ರೇಡ್ ಕೊಟ್ಟಿದ್ದಾನೆ, ಒಂದು ಸೀಟ್ ಕೊಟ್ಟಿದ್ದಾನೆ. ಅದನ್ನ ನಿರ್ವಹಣೆ ಮಾಡಬೇಕು. ನಮ್ಮಲ್ಲಿ ಶುದ್ಧವಾದ ಭಾಷೆ, ಶುದ್ಧವಾದ ಪದಗಳು ತುಂಬಾ ಇಂಪಾರ್ಟೆಂಟು. ಅದಿದ್ರೆ ನಾವು ಜನರನ್ನ ಆಕರ್ಷಣೆ ಮಾಡಬಹುದು. ಜನರನ್ನ ಆಕರ್ಷಣೆ ಮಾಡಿದ್ರೆ ನಮ್ಮ ದೇವಸ್ಥಾನ ಬೆಳೆಯುತ್ತೆ, ನಮ್ಮ ಸಮಾಜ ಬೆಳೆಯುತ್ತೆ, ನಮ್ಮ ಸುತ್ತಮುತ್ತ ಎಲ್ಲರೂ ಬೆಳೀತಾರೆ. ಆಫೀಸ್ ಹೋಗ್ತಿದ್ದಾಗ ಅವೇ ನಾವು ಇಷ್ಟು ಯಾಕೆ ನಾನು ಯಾಕೆ ಕೊಡ್ತಾ ಇಲ್ಲ. ಆ ಒಂದು ಅಭಿಮಾನ ಪ್ರೀತಿ ಸಂಪಾದನೆ ಮಾಡ್ಬೇಕಾದ್ರೆ ನಾವು ತಪಸ್ಸನ್ನ ಮಾಡಬೇಕು. ಏನು ತಪಸ್ಸು? ತಪಸ್ಸು ಮಾಡಲ್ಲ, ನಾವು ಕೆಲವು ಕರ್ತವ್ಯಗಳು ಏನು ಆ ದೇವಸ್ಥಾನ ಸಂಬಂಧಪಟ್ಟಿದ್ದು, ಮತ್ತೆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸ್ನೇಹಿತ ಬಂಧುಗಳು, ನಮ್ಮ ದೇಶದಲ್ಲಿ ಆಚಾರವಾಗಿ ಉಳಿದಿದೆ. ಅದನ್ನ ಹೋಗ್ತಾ ಇದ್ದೀವಿ, ರೂಢಿಸ್ಕೊಂಡಿದ್ದೀವಿ ದೇಶದಲ್ಲಿ. ಈ ರೀತಿಇದೆ. ಈಗ ಈ ಶ್ರೀನಿವಾಸಪುರ ಈಗ ನೋಡಿ, ಎರಡು ಮಾತು, ಈ ವೈಜ್ಞಾನಿಕ ಯುಗದಲ್ಲಿ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಏನು ಆಗುವಂತ ನೈತಿಕತೆ ಇವೆಲ್ಲ ಇದೆ ಹೋದ್ರೆ ಈಗ ಯಾವ ಹತ್ತಕ್ಕೆ ಬಂದಿದೆ ಪ್ರಪಂಚ ಅಂತಂದ್ರೆ, ಮೂರನೇ ಮಹಾಯುದ್ಧ ಬರುವಂತ ಒಂದು ಎಲ್ಲ ಸೂಚನೆಗಳು ಹೇಳ್ತಾ ಇದೆ. ಇವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಪ್ರಕಟಿಸಿದ್ದೀರಿ. ನೋಡಿ, ಈ ಮೂರನೇ ಮಹಾಯುದ್ಧ ತಡಿಬೇಕಾದ್ರೆ ಎಲ್ಲ ಧರ್ಮಗಳು, ನಮ್ಮ ಹಿಂದೂ ಧರ್ಮನೆಲ್ಲ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳು ಕೂಡ ಈ ಸಮಾಜಕ್ಕೆ, ಆಯಾ ದೇಶಗಳಿಗೆ ಒಳ್ಳೆಯ ಒಂದು ಸಂದೇಶ ಕೊಟ್ಟು, ಬೇಡ ಎಲ್ಲ ಮನುಷ್ಯರು ಮಾನವರು ಯಾಕೆ ಒಬ್ಬರೊಬ್ಬರು ನಾವು ಸಾಯಿಸ್ಕೋಬೇಕು ಅಂತ ಪ್ರಪಂಚವೆಲ್ಲನೂ ಪ್ರಥಮೆ ಬಿಟ್ಟು ಏನು ಆದ್ರೆ ಈ ಒಂದು ಗಲಾಟೆ ನಿಂತಾವೆ, ಇದ್ದರು ನಿಂತಾವೆ, ಮಾನವ ಕುಲ ಉಳಿಯುತ್ತದೆ.